ಹರೇ ರಾಮ. ಎಲ್ರಿಗೂ ನಮಸ್ಕಾರ. ನಾನು ಗೀತಾ ಹಾಬಿ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತು ನಾನು ಪಾತೋಳಿ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಪಾತೋಳಿ ಮಾಡೋದಕ್ಕೆ ನಾನು ಅರಿಶಿನ ಎಲೆಯನ್ನು ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ 2 ಸೈಡು. ಹಾಗೆ ಈ ಲೋಟದಲ್ಲಿ 1.5 ಲೋಟದಷ್ಟು ಅಕ್ಕಿಯನ್ನು ನಾನು ಮಿನಿಮಮ್ 5-6 ಅವರ್ಸ್ ನೆನೆಸಿಟ್ಕೊಂಡಿದ್ದೆ. ಮತ್ತು 1 ಬೌಲು ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ, ಸ್ವಲ್ಪ ಉಪ್ಪು, ಹಾಗೆ ಇಲ್ಲಿ ಹೂರಣಕ್ಕೆ ಕಾಯಿ ತುರಿ ಮತ್ತು ಬೆಲ್ಲ ತೊಗೊಂಡಿದ್ದೀನಿ. ಇವಾಗ ನಾನು ಅಕ್ಕಿ ಮತ್ತು ಈ ಕಾಯಿಯನ್ನು ಮಿಕ್ಸ್ ಮಾಡಿಬಿಟ್ಟು ಗಟ್ಟಿಯಾಗಿ ರುಬ್ಕೋತೀನಿ. ಹಾಗೆ ಕಾಯಿ ತುರಿಯನ್ನು ಹಾಕ್ಕೋತಾ ಇದ್ದೀನಿ. ಒಂದು 2 ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಇವಾಗ ನಾನಿದು ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೋತೀನಿ. ನುಣ್ಣಗಾಗಬೇಕು ಇದು. ಸ್ವಲ್ಪನೇ ನೀರು ಹಾಕಿ ರುಬ್ಕೊಳ್ಳಿ. ನೋಡಿ ಎಷ್ಟು ಗಟ್ಟಿಯಾಗಿ ಹಿಟ್ಟು ಬೇಕು ಅಂತ. ಇಷ್ಟು ಗಟ್ಟಿಯಾಗಿರಬೇಕು. ಸಪೋಸ್ ಏನಾದರೂ ತೆಳ್ಳಗಾಯಿತು ಅಂದರೆ ಇಷ್ಟು ಗಟ್ಟಿ ಬರೋ ಥರ 1-2 ಚಮಚ ನೀವು ಅಕ್ಕಿ ಹಿಟ್ಟನ್ನು ಹಾಕ್ಕೋಬೋದು. ಇವಾಗ ನಾನು ಈ ಪಾತ್ರೆಗೆ ಈ ಹಿಟ್ಟನ್ನು ಹಾಕ್ಕೋತೀನಿ. ಇವಾಗ ನಮ್ಮದು ಹಿಟ್ಟು ರೆಡಿ ಆಗಿದೆ. ಇವಾಗ ನಾನು ಹೂರಣವನ್ನು ರೆಡಿ ಮಾಡ್ಕೋತೀನಿ. 1 ತೆಂಗಿನಕಾಯನ್ನು ತುರಿದಿಟ್ಕೊಂಡಿದ್ದೀನಿ. ಹಾಗೆ 1/4 ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಹಾಗೆ ನೋಡಿ, ಇವಾಗ ನಾನು ಇದಕ್ಕೆ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋತೀನಿ. ಇದು ಬೆಲ್ಲಕಾಯಿ ಮಿಕ್ಸ್ ಮಾಡಿದಾಗ ನೀರು ಬಿಟ್ಕೊಳತ್ತಲ್ಲ, ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋತೀನಿ. ಅಕ್ಕಿ ಹಿಟ್ಟು ಮಿಕ್ಸ್ ಮಾಡೋದ್ರಿಂದ ಇದು ಸ್ವಲ್ಪ ನೀರು ಬಿಟ್ಕೊಳ್ಳೋದು ಕಮ್ಮಿ ಆಗುತ್ತೆ. ಇವಾಗ ಅರಿಶಿನ ಎಲೆ ಇರುತ್ತಲ್ಲ, ಅರಿಶಿನ ಎಲೆ ಹಿಂಭಾಗದಲ್ಲಿ ನಾನು ಇವಾಗ ಪಾತೋಳಿಯನ್ನು ಹೇಗೆ ಹಾಕೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಸ್ವಲ್ಪ ಹಿಟ್ಟನ್ನು ತೊಗೊಂಡ್ಬಿಟ್ಟು ಈ ಥರ ಎಲೆಗೆ ಸ್ಪ್ರೆಡ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಈ ಥರ ಹೂರಣ ಇರುತ್ತಲ್ಲ, ಹೂರಣವನ್ನು ನಾವು ಈ ಥರ ಹಾಕ್ಕೋಬೇಕು. ಅಷ್ಟಾದಮೇಲೆ ಇದು ಅರ್ಧದಲ್ಲೇ ಇರುತ್ತಲ್ಲ, ಅರ್ಧದಲ್ಲಿ ಮಿಡಲಲ್ಲೇ ಇದನ್ನು ಈ ಥರ ಮಡಿಸ್ಬಿಟ್ಟು ನೋಡಿ, ಇದೆರಡು ಹಿಟ್ಟನ್ನು ಹಾಕಿರ್ತೀವಲ್ವ, ಇದ್ರ ಮಿಡಲಲ್ಲಿ ಈ ಥರ ನಾವು ಮಡಿಸ್ಕೋಬೇಕು. ಇವಾಗ ಇದು ರೆಡಿಯಾಗಿದೆ. ಹೂರಣ ಕಲಸೋಕ್ಕಿಂತ ಮುಂಚೆನೇ ನಾನು ಒಂದು ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಬಿಸಿಗೆ ಇಟ್ಕೊಂಡಿದ್ದೀನಿ. ಇದೊಂದು 10 ನಿಮಿಷ ಬಿಸಿ ಆಗಬೇಕು. ಕೆಳಗಡೆ ನಾನು ಈ ಥರ ಬೇಡದೇ ಇರೋ ಎಲೆಗಳಿರುತ್ತಲ್ಲ, ಅಥವಾ ಯಾವುದಾದ್ರೂ ಒಂದು ಬಾಳೆ ಎಲೆ ಆದರೂ ಆಗುತ್ತೆ, ಇಲ್ಲ ಈ ಥರ ಕೆಳಗಡೆ 1-2-3 ಎಲೆಗಳನ್ನು ಹಾಕ್ಕೋಬೇಕು. ಹಾಗೆಯೇ ನಾನು ಈ ಥರ ಈ ಪಾತೋಳಿಯನ್ನು ಈ ಥರ ಮಾಡ್ತಾ ಇರೋ ಹಾಗೇ ಇಟ್ಕೋತ ಬರ್ತೀನಿ. ಏನಕ್ಕೆಂದರೆ ಅದು ಸ್ವಲ್ಪ ಬೆಲ್ಲ ಹಾಕಿರೋದ್ರಿಂದ ನೀರು ಬಿಟ್ಕೊಳತ್ತಲ್ಲ, ಹಾಗಾಗಿ ಮಾಡ್ತಾ ನಾನು ಇದರಲ್ಲಿ ಇಟ್ಕೋತೀನಿ. ಸ್ಪೂನಿಂದ ಏನಾದರೂ ನಿಮಗೆ ಈ ಥರ ಹಾಕೋದಕ್ಕೆ ತೊಂದರೆ ಆಗುತ್ತೆ ಅಂದರೆ ನೀವು ಕೈಯಿಂದನೂ ನೀಟಾಗಿ ಈ ಥರ ಹಾಕ್ಕೋಬಹುದು. ಕೈಯಿಂದನೂ ನೀಟಾಗಿ ಹಾಕ್ಕೋಬಹುದು. ಹಾಗೆ ತೆಳ್ಳಿಗೆ ಹಾಕ್ಕೋಬೇಕು ಹಿಟ್ಟನ್ನು. ಎಲ್ಲ ಪಾತೋಳಿಯನ್ನು ಮಾಡಿಬಿಟ್ಟು ಇವಾಗ ಈಕೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಮಿನಿಮಮ್ 45 to 50 ಮಿನಿಟ್ಸ್ ಇದನ್ನು ಬೇಯಿಸ್ಕೋಬೇಕು, ಇಲ್ಲಾಂದರೆ ಬೇಯಲ್ಲ ಅದು. ಇವಾಗ ಆಗಿದೆ ನೋಡಿ. ಇವಾಗ ಇದು ಬೆಂದಿದೆ. ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಅರಿಶಿನ ಎಲೆ ಘಮನೂ ಇದ್ರ ಜೊತೆ ಸೇರಿಕೊಂಡು, ಮತ್ತು ಅರಿಶಿನ ಎಲೆಯಲ್ಲಿರುವಂತಹ ಆರೋಗ್ಯಕರವಾದಂತಹ ಒಳ್ಳೆಯ ಅಂಶಗಳು ನಮಗೆ ಸಿಗತ್ತೆ. ಈ ವಿಡಿಯೋ ಖಂಡಿತ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.